ಬೆಳಗಾವಿ ನಗರದಲ್ಲಿ ಆಟೋ ಗ್ಯಾಸ್ ಕೊರತೆ ಉಂಟಾಗಿದ್ದು, ಗ್ಯಾಸ್ ಪಂಪ್ನಲ್ಲಿ ಆಟೋ ಚಾಲಕರು ಕಿಲೋಮೀಟರ್ ಗಟ್ಟಲೆ ಸರದಿ ಸಾಲಿನಲ್ಲಿ ನಿಲ್ಲುವಂತಾಗಿದೆ. ಬೆಳಗಾವಿ ನಗರದಲ್ಲಿ ಇರುವ ಎಲ್ಲಾ ಆಟೋ ಗ್ಯಾಸ್ ಪಂಪ್ಗಳಲ್ಲಿ ಗ್ಯಾಸ್ ಖಾಲಿಯಾಗಿದೆ. ಆರ್ಟಿಒ ಸರ್ಕಲ್ ಬಳಿ ಇರುವ ಒಂದೇ ಪಂಪ್ನಲ್ಲಿ ಗ್ಯಾಸ್ ಬಾಕಿ ಇದೆ. ಹೀಗಾಗಿ ಪಂಪ್ ಮುಂದೆ ನೂರಾರು ಆಟೋಗಳ ಕ್ಯೂ ನಿಂತಿವೆ. ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ ಕೊರತೆ ಉಂಟಾಗಿದ್ದು, ಇದರ ಮಧ್ಯೆ ಗ್ಯಾಸ್ ಬೆಲೆ ಏರಿಕೆಯಿಂದ ಆಟೋ ಚಾಲಕರಿಗೆ ಡಬಲ್ ಶಾಕ್ ಎದುರಾಗಿದೆ. ಕಳೆದ 2 ದಿನಗಳಿಂದ ಆಟೋಗಳಿಗೂ ಗ್ಯಾಸ್ ಕೊರತೆ ಆಗುತ್ತಿದೆ. ಚಾಲಕರು 2-3 ಗಂಟೆ ಕ್ಯೂ ಹಚ್ಚಿ ಗ್ಯಾಸ್ ತುಂಬಿಸಿಕೊಳ್ಳಬೇಕಿದೆ. ಜೊತೆಗೆ ಯುದ್ಧದಿಂದಾಗಿ ಮುಂಚೆ 50 ರೂಪಾಯಿ ಕೊಡುತ್ತಿದ್ದ ಆಟೋ ಚಾಲಕರು ಈಗ ಕೆಜಿಗೆ 80 ರೂಪಾಯಿ ಪಾವತಿಸಬೇಕಾಗಿದೆ. ಸದ್ಯ ದರ ಏರಿಕೆ, ಗ್ಯಾಸ್ ಕೊರತೆಯಿಂದ ಆಟೋ ಚಾಲಕರು ಕಂಗಾಲಾಗಿದ್ದು, ಏಕಾಏಕಿ ಗ್ಯಾಸ್ ದರ ಏರಿಕೆಯಿಂದ ಜೀವನ ನಡೆಸೋದು ಹೇಗೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಈ ಸಮಸ್ಯೆಗೆ ಸರ್ಕಾರ ಕೂಡಲೇ ಪರಿಹಾರ ಕಂಡುಕೊಳ್ಬೇಕು ಎಂದು ಚಾಲಕರು ಒತ್ತಾಯಿಸಿದ್ದಾರೆ. ಈಗ 2 ಗಂಟೆ ನಾವು ನಿಂತೇವೆ ನೋಡ್ರಿ. ಸಿಗಾಕ ಲೈನ್ ಹಚ್ಕೊಂಡು ಎಲ್ಲೇ ಮಠ ಬಂದೈತ್ರಿ. ಈಗ ಗ್ಯಾಸ್ ಖಾಲಿ ಆಗಿದ್ದೇನೆ. ಗ್ಯಾಸ್ ಖಾಲಿ ಆಗಿದ್ರಿ ನಮ್ದು. ಈಗ ಎಲ್ಲ ಪಂಪ್ ಬಂದೈತ್ರಿ, ಒಂದೇ ಪಂಪ್ ಚಾಲು ಐತ್ರಿ. ಎಲ್ಲ ಗ್ಯಾಸ್ ಬಂದ. ಎಲ್ಲ ಗ್ಯಾಸ್ ಬಂದೈತಿ. ಇದು ಒಂದೇ ಪಂಪ್ ಚಾಲು ಐತ್ರಿ. ಒಂದೇ ಚಲೋ ಐತ್ರಿ. CNG ಚಾಲು ಐತ್ರಿ. ಈಗ LPG ಒಂದೇ ಪಂಪ್ ಚಾಲು ಐತ್ರಿ. ಈಗೆಲ್ಲ ಗ್ಯಾಸ್ ಪ್ರಾಬ್ಲಮ್ ನೋಡ್ರಿ ನಮಗೆ. ಎಷ್ಟು ಫುಲ್ ಕೊಡತ್ತಾರ ಏನು ಅರ್ಧ ಕೊಡ್ತಾರ ರೀ? ಫುಲ್ ಕೊಡ್ತೀರಿ. ಕರೆ ಇದು ಬಂದಾದ್ಮೇಲೆ ಆದ್ರಿ.